ಲಕ್ಷಾಂತರ ಜನಗಳ ಮಧ್ಯೆ ದೊರೆಯ ರಥೋತ್ಸವ ನಡೀತು ಗುರು, ಸಖತ್ತಾಗಿತ್ತು. ವೆಲ್ಕಮ್ ಬ್ಯಾಕ್. ರಥೋತ್ಸವ ನೋಡೋದಂತ ರೆಡಿ ಆಗ್ಬಿಟ್ಟು ಹೊರಟಿದ್ದು ಗುರು. ಅದಕ್ಕಿಂತ ಮುಂಚೆ ನಿನ್ನೆ ರಾತ್ರಿ ನಾವು ಪಾದಯಾತ್ರೆ ಮಾಡ್ಕೊಂಡ್ ಬಂದು ಆಲ್ಟ್ ಆಗಿದೆ ಇವ್ರ ಮನೇಲಿ. ಇನ್ ವರ್ಷ ಕೂಡ ಇವನೇ ನಮ್ಗೆ ಹೆಲ್ಪ್ ಮಾಡಿದ, ಈ ವರ್ಷ ಕೂಡ ಇವನೇ ಹೆಲ್ಪ್ ಮಾಡಿದ. ಪಾಪ ಇವ್ರ ಮನೆಯಲ್ಲಿ ನಮ್ಮ ಚಾನಲ್ ನೋಡ್ಕೊಂಡ್ ಗುರು, ಅದಕ್ಕೋಸ್ಕರ ಒಂದು ಟ್ಯಾಂಕ್ಸ್ ಹೇಳ್ಬಿಟ್ಟು ಹೊರಟೆ. ಆಮೇಲೆ ಹೋಗ್ತೀರಾ ಪ್ರಸಾದ ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದ್ರು. ಸರಿ ನಡೆಯಪ್ಪ ಅಂತ ಹೇಳ್ಬಿಟ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹುಡುಗರೆಲ್ಲ ಕೂತ್ಕೊಂಡ್ಬಿಟ್ಟು ಊಟನ ಮಾಡ್ಕೊಂಡ್ವಿ. ಆಮೇಲೆ ಅವ್ರ ಮನೆಯವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ ಗುರು, ಯಾಕಂದ್ರೆ ಅಷ್ಟಕ್ಕೊಂದು ನಮ್ಮ ಚಾನಲ್ ಹುಡ್ಕೊಂಡ್ರು. ಆಮೇಲೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ನಾವು ರಥೋತ್ಸವ ಕಡೆ ಬಂದಿ ಗುರು. ಇಲ್ಲಿ ನೋಡ್ರೆ ಜನಸಾಗರ. ಹಾಗೆ ಇಲ್ಲಿ ಎಷ್ಟು ಜನ ಇರ್ತಂದ್ರೆ ನನ್ನ ಕಣ್ಣು ಎಲ್ಲಿವರೆಗೂ ಕಾಣ್ತತ್ತ ಅಲ್ಲಿವರೆಗೂ ಬರೀ ಜನಗಳೇ ಇದ್ದು ಗುರು, ಅಷ್ಟು ಜನ ಸೇರಿದ್ರು. ಹಾಗೆ ಇಲ್ಲೊಬ್ರು ಭಕ್ತರು ನಾಲಿಗೆ ತ್ರಿಶೂಲನ ಚುಚ್ಕೊಂಡ್ ಬಂದ್ಬಿಟ್ಟಿದ್ರು ಗುರು. ಆಮೇಲೆ ಜನ ತೇರ್ ಮುಂದಕ್ಕೆ ಹೋಗಿಲ್ಲ ಗುರು, ತೇರ್ ಹೋಯ್ತು ಅಂತ ಹೇಳ್ಬಿಟ್ಟು ಕೂಗ್ತಿದ್ರು. ಹಿಂಗ್ ಅಂದ್ಬಿಟ್ಟೆ. ಆಮೇಲೆ ಬಾಳೆಹಣ್ಣಿನ ಮೇಲೆ ರೈತರ ಮಕ್ಳಿಗೆ ಹೆಣ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಬರ್ದ್ಬಿಟ್ಟು ನಾವು ತೇರಿಗೆ ಎಸಿದ್ವಿ ಗುರು. ಸ್ವಲ್ಪ ತಾಯಿ ಮೇಲೆ ತೇರು ಎಳೀತು, ನೋಡ್ಕೊಂಬಿಡಿ. ಫೈನಲಿ ರಥೋತ್ಸವ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟು ಗುರು ಬಸ್ ಸ್ಟ್ಯಾಂಡಿಗೆ. ಹಾಗೆ ಹೋಗ್ಬೇಕಾದ್ರೆ ನಮ್ಮ ಫಾಲೋವರ್ ಸಿಕ್ಕಿದ್ರು. ಹಾಗೆ ಎಷ್ಟು ಜನ ಬಂದ್ರು ಅಂತ ತೋರಿಸ್ತೀನಿ ನೋಡಿ. ಹಾಗೆ ಜನಗಳ ಮಧ್ಯೆ ತಿಕ್ಕಾಡ್ಕೊಂಡ್ಬಿಟ್ಟು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದ್ರೆ ಇಲ್ಲಿ ಅಂತ ಹೌಸ್ಫುಲ್ ಆಗಿಬಿಟ್ಟು ಮೇಲಡೆ ಕೂತ್ಕೊಂಡ್ಬಿಟ್ಟಿದ್ವಿ. ನಮಗೊಂದು ಬಸ್ ಸಿಕ್ಕಿತ್ತು. ಅಲ್ಲಿಂದ ಊರಿಗೆ ಹೊರಟ್ವಿ. ಓಕೆ, ಮುಂದೆ ವಿಡಿಯೋದಲ್ಲಿ ಸಿಗುವ. ಬಾಯ್.